ಒಂದು ವಿಚಾರ, ಈ ಇಡೀ ಹೋರಾಟ ಏನಿದೆ ಕೇವಲ ಒಂದು ಟೌನ್ಶಿಪ್ ಯೋಜನೆಯ ಪರ ವಿರೋಧದ ಹೋರಾಟ ಮಾತ್ರನಾ? ಖಂಡಿತ ಅಲ್ಲ. ಇದರ ಹಿಂದೆ ಕಲ್ಲು ಬಂಡೆಯಂತಹ ರಾಜಕೀಯ ಲೆಕ್ಕಾಚಾರಗಳೇ ಅಡಗಿದೆ. ಬೆಂಗಳೂರಿನ ಮೇಲಿನ ಒತ್ತಡವನ್ನ ಕಮ್ಮಿ ಮಾಡೋದಕ್ಕೆ ಬಿಡದಿಯನ್ನ ಉಪನಗರವನ್ನಾಗಿ ಮಾಡಲೇಬೇಕು ಅನ್ನೋದು ಡಿಕೆಶಿಯ ವಾದ. ರಾಮನಗರದ ಚಿತ್ರಣವನ್ನೇ ಬದಲಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಮಾತುಗಳು ಕಾಗದದ ಮೇಲಿರುವಷ್ಟು ಸುಲಭವಾಗಿ ನೆಲದ ಮೇಲೆ ಕಾಣಿಸೋದಿಲ್ವಲ್ಲ. ಬಿಡದಿ ಭಾಗದ ನೂರಾರು ಕುಟುಂಬಗಳು ತಲೆತಲಾಂತರದಿಂದ ಅದೇ ಭೂಮಿಯನ್ನ ನಂಬಿಕೊಂಡು ಬದುಕ್ತಿದ್ದಾರೆ. ಅವರಿಗೆ ಭೂಮಿ ಹೋದ್ರೆ ಜೀವನವೇ ಶೂನ್ಯ. ನಮಸ್ಕಾರ ಎಲ್ರಿಗೂ. ಕರ್ನಾಟಕ ರಾಜಕೀಯದಲ್ಲಿ ರಾಮನಗರ, ಚನ್ನಪಟ್ಟಣ, ಬಿಡದಿ ಅಂದ್ರೆ ತಕ್ಷಣ ನೆನಪಾಗುವುದು ಕನಕಪುರ ಬಂಡೆ ಹಾಗೆ ಮಣ್ಣಿನ ಮಗನ ಸಾಮ್ರಾಜ್ಯ. ಒಕ್ಕಲಿಗರ ಭದ್ರಕೋಟೆ ಅಂತಾನೆ ಕರೆಸ್ಕೊಳ್ಳೋ ಈ ನೆಲದಲ್ಲಿ ಈಗ ಮತ್ತೆ ಒಂದು ರಾಜಕೀಯ ಮಹಾಭಾರತ ಶುರುವಾಗ್ಬಿಟ್ಟಿದೆ. ಈ ಯುದ್ಧಕ್ಕೆ ನಿಮಿತ್ತವಾಗಿರೋದು ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಯೋಜನೆ. ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್, ನಾನು ಬಿಡದಿ ಟೌನ್ಶಿಪ್ ಮಾಡಿಯೇ ತೀರ್ತೀನಿ, ಇದು ನನ್ನ ಕನಸಿನ ಯೋಜನೆ ಅಂತ ತೊಡೆ ತಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ರೈತರನ್ನ ಒಕ್ಕಲೆಬ್ಬಿಸೋ ಈ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ, ಪ್ರಾಣ ಹೋದ್ರೂ ರೈತರ ಪರ ನಿಲ್ತೀನಿ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆದರೆ ಒಂದು ವಿಚಾರ, ಈ ಇಡೀ ಹೋರಾಟ ಏನಿದೆ ಕೇವಲ ಒಂದು ಟೌನ್ಶಿಪ್ ಯೋಜನೆಯ ಪರ ವಿರೋಧದ ಹೋರಾಟ ಮಾತ್ರನಾ? ಖಂಡಿತ ಅಲ್ಲ. ಇದರ ಹಿಂದೆ ಕಲ್ಲು ಬಂಡೆಯಂತಹ ರಾಜಕೀಯ ಲೆಕ್ಕಾಚಾರಗಳೇ ಅಡಗಿದೆ. ಭವಿಷ್ಯದ ಒಕ್ಕಲಿಗ ನಾಯಕತ್ವದ ಪೈಪೋಟಿ ಹಾಗೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯದ ಮೇಲಿನ ಹಿಡಿತದ ದೊಡ್ಡ ಆಟವೇ ಅಡಗಿದೆ. ವಿವಾದದ ಆಳವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸುಮಾರು 2 ದಶಕಗಳಷ್ಟು ಹಿಂದಕ್ಕೆ ಹೋಗಬೇಕು. ಇದು ಇವತ್ತು ನಿನ್ನೆ ಶುರುವಾದಂತಹ ಯೋಜನೆ ಅಲ್ಲ. 2006-7 ಅವಧಿಯಲ್ಲೇ ಬಿಡದಿ ಸುತ್ತಮುತ್ತಲಿನ ಸುಮಾರು 9,000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಒಂದು ಸುಸಜ್ಜಿತ, ಅತ್ಯಾಧುನಿಕ ಜ್ಞಾನ ನಗರಿ ಅಥವಾ ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ನಿರ್ಮಿಸುವುದಕ್ಕೆ ಅಂದಿನ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಯೋಜನೆಯ ಪ್ಲಾನ್ ಮಾಡಿತ್ತು. ವಿಶೇಷ ಅಂದ್ರೆ ಇದೇ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡಿದ್ದು. ಆಗ ಖಾಸಗಿ ಸಹಭಾಗಿತ್ವದಲ್ಲಿ DLF ಕಂಪನಿಗೆ ಈ ಜವಾಬ್ದಾರಿ ಕೊಡೋದಕ್ಕೆ ಚರ್ಚೆಗಳು ನಡೆದಿದ್ವು. ಜಾಗತಿಕ ಮಟ್ಟದ IT-BT ಕಂಪನಿಗಳು, ವಸತಿ ಸಮುಚ್ಚಯಗಳು, ಅತ್ಯಾಧುನಿಕ ಮೂಲ ಸೌಕರ್ಯಗಳನ್ನ ಬಿಡದಿಯಲ್ಲಿ ತರೋದು ಇದರ ಉದ್ದೇಶ ಆಗಿತ್ತು. ಆದರೆ ಕಾಲಕ್ರಮೇಣ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಉಂಟಾದ ಕಾನೂನು ತೊಡಕುಗಳು, ರೈತರ ಪ್ರತಿಭಟನೆ ಹಾಗೂ ರಾಜಕೀಯ ಏರಿಳಿತಗಳಿಂದ ನೆನೆಗುದಿಗೆ ಬಿತ್ತು. ವರ್ಷಗಳು ಉರುಳಿದ್ವು, ಸರ್ಕಾರಗಳು ಬದಲಾದವು. ಆದರೆ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೈಗೆತ್ತಿಕೊಳ್ತಾ ಇದ್ದ ಹಾಗೆ ಈ ಹಳೆ ಫೈಲ್ಗೆ ಮತ್ತೆ ಜೀವ ತಂದರು. ಬೆಂಗಳೂರಿನ ಮೇಲಿನ ಒತ್ತಡವನ್ನು ಕಮ್ಮಿ ಮಾಡೋದಕ್ಕೆ ಬಿಡದಿಯನ್ನ ಉಪನಗರವನ್ನಾಗಿ ಮಾಡಲೇಬೇಕು ಅನ್ನೋದು ಡಿಕೆಶಿಯ ವಾದ. ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಈ ಯೋಜನೆಯನ್ನ ಇಷ್ಟೊಂದು ಪ್ರತಿಷ್ಠಿತವಾಗಿ ತೆಗೆದುಕೊಂಡಿರೋದಕ್ಕೂ ಕೂಡ ಒಂದಷ್ಟು ಕಾರಣ ಇದೆ. ಮೊದಲನೇದು ಬೆಂಗಳೂರಿನ ವಿಸ್ತರಣೆ ಅನ್ನೋದು. ಬೆಂಗಳೂರು ನಗರ ಈಗ ಉಸಿರುಗಡ್ತಾ ಇದೆ. ಟ್ರಾಫಿಕ್, ಜನಸಂಖ್ಯೆ, ನೀರಿನ ಸಮಸ್ಯೆ ಮಿತಿಮೀರಿ ಹೋಗ್ತಾ ಇದೆ. ಹೀಗಾಗಿ ಬೆಂಗಳೂರಿಗೆ ಹೊಂದಿಕೊಂಡಿರುವಂಥ ಬಿಡದಿಯನ್ನ ಯೋಜನಾಬದ್ಧವಾಗಿ ಅಭಿವೃದ್ಧಿಪಡಿಸಿದ್ರೆ ಹೊಸ IT ಕಂಪನಿಗಳು ಹಾಗೆ ಉದ್ಯೋಗಾವಕಾಶಗಳನ್ನು ಅಲ್ಲಿಗೆ ಸ್ಥಳಾಂತರಿಸಬಹುದು ಅಂತ. ಎರಡನೇದು ಗ್ರೇಟರ್ ಬೆಂಗಳೂರು ಕಲ್ಪನೆ. ರಾಮನಗರ ಹಾಗೆ ಬಿಡದಿ ಭಾಗವನ್ನ ಬೆಂಗಳೂರಿನ ವ್ಯಾಪ್ತಿಗೆ ತರೋದು, ಆ ಮೂಲಕ ಇಡೀ ರೀಜನ್ನ ರಿಯಲ್ ಎಸ್ಟೇಟ್ ಮತ್ತು ಮೂಲಸೌಕರ್ಯದ ಮೌಲ್ಯವನ್ನು ಹೆಚ್ಚಿಸೋದು ಡಿಕೆಶಿ ಅವರ ಮಾಸ್ಟರ್ ಪ್ಲಾನ್. ಇನ್ನು ಮೂರನೇದು ಆರ್ಥಿಕ ಪ್ರಗತಿ. ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ ಹರಿದು ಬಂದರೆ ಸ್ಥಳೀಯವಾಗಿ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗುತ್ತೆ, ಭೂಮಿಯ ಬೆಲೆ ಗಗನಕ್ಕೇರುತ್ತೆ ಅನ್ನೋದು ಅಭಿವೃದ್ಧಿ ಪರ ಇರೋರ ವಾದ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ನಾವು ರೈತರಿಗೆ ಅನ್ಯಾಯ ಮಾಡೋದಿಲ್ಲ, ಭೂಮಿ ಕಳೆದುಕೊಳ್ಳೋರಿಗೆ ಪ್ರತಿಯಾಗಿ ಅಭಿವೃದ್ಧಿ ಪಡಿಸಿದ ಭೂಮಿಯನ್ನ ಅಥವಾ ಉತ್ತಮ ಪರಿಹಾರ ಕೊಡ್ತೀವಿ, ರಾಮನಗರದ ಚಿತ್ರಣವನ್ನೇ ಬದಲಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಈ ಮಾತುಗಳು ಕಾಗದದ ಮೇಲಿರುವಷ್ಟು ಸುಲಭವಾಗಿ ನೆಲದ ಮೇಲೆ ಕಾಣಿಸೋದಿಲ್ವಲ್ಲ. ಇತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರೋಧಕ್ಕೆ ಕೇವಲ ರಾಜಕೀಯ ಕಾರಣ ಮಾತ್ರ ಇಲ್ಲ, ಇದರ ಹಿಂದೆ ಸ್ಥಳೀಯ ರೈತರ ತೀವ್ರ ಆತಂಕ ಕೂಡ ಇದೆ. ಕುಮಾರಸ್ವಾಮಿ ಅವರ ವಾದದ ಮುಖ್ಯ ಅಂಶಗಳೇನೆಂದ್ರೆ ಫಲವತ್ತಾದ ಭೂಮಿ ನಾಶವಾಗುತ್ತೆ ಅಂತ. ಬಿಡದಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳು ಕೇವಲ ಒಣಭೂಮಿಯಲ್ಲ, ಅಲ್ಲಿ ತೆಂಗು, ರೇಷ್ಮೆ, ಮಾವು ಹಾಗೆ ತರಕಾರಿ ಬೆಳೆಯೋ ಹಸಿರು ಹೊಲಗಳಿದೆ. ಸಾವಿರಾರು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಕಾಂಕ್ರೀಟ್ ಕಾಡನ್ನಾಗಿ ಮಾಡೋದು ಎಷ್ಟು ಸರಿ ಅನ್ನೋದು ರೈತರ ಪ್ರಶ್ನೆ. ರಿಯಲ್ ಎಸ್ಟೇಟ್ ದಂಧೆಯ ಆರೋಪ ಇದೆ. ಇಲ್ಲಿ JDS ಹಾಗೆ ಬಿಜೆಪಿ ನಾಯಕರ ನೇರ ಆರೋಪ ಏನು ಅಂತಂದ್ರೆ, ಇದು ರೈತರ ಉದ್ಧಾರಕ್ಕಾಗಿ ಮಾಡ್ತಾ ಇರೋ ಯೋಜನೆಯಲ್ಲ, ಬದಲಿಗೆ ಬೆಂಗಳೂರಿನ ಪ್ರಭಾವಿ ಬಿಲ್ಡರ್ಗಳು ಮತ್ತು ರಾಜಕಾರಣಿಗಳ ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಬಡ ರೈತರ ಭೂಮಿಯನ್ನ ಕಸಿದುಕೊಳ್ಳೋ ಸಂಚು ಅಂತ. ಜೊತೆಗೆ ಅಸ್ತಿತ್ವದ ಹೋರಾಟ ಅನ್ನೋದು ಕೂಡ ಬಹಳ ಮುಖ್ಯ ಇಲ್ಲಿ. ಬಿಡದಿ ಭಾಗದ ನೂರಾರು ಕುಟುಂಬಗಳು ತಲೆತಲಾಂತರದಿಂದ ಅದೇ ಭೂಮಿಯನ್ನ ನಂಬಿಕೊಂಡು ಬದುಕ್ತಿದ್ದಾರೆ. ಅವರಿಗೆ ಭೂಮಿ ಹೋದ್ರೆ ಜೀವನವೇ ಶೂನ್ಯ.
ಸೊ ಕುಮಾರಸ್ವಾಮಿ ಅವರು ನೇರವಾಗಿ ಸವಾಲು ಹಾಕಿದ್ದಾರೆ. ಅಂದು ನಾನು ಸಿಎಂ ಆಗಿದ್ದಾಗ ತಂದ ಯೋಜನೆಗೂ ಇಂದು ಇವರು ಮಾಡ್ತಾ ಇರುವುದಕ್ಕೂ ವ್ಯತ್ಯಾಸ ಇದೆ. ಅಂದು ರೈತರ ಒಪ್ಪಿಗೆ ಇತ್ತು, ಈಗ ಬಲವಂತದ ಭೂಸ್ವಾಧೀನಕ್ಕೆ ಸಂಚು ನಡೀತಾ ಇದೆ. ರೈತರ ಒಂದು ಚದರ ಅಡಿ ಜಾಗವನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಕೇವಲ ರಸ್ತೆ ಲೇಔಟ್ ಬಿಲ್ಡಿಂಗ್ ಕಟ್ಟೋ ಜಗಳ ಅಲ್ಲವೇ ಅಲ್ಲ. ಇದರ ಹಿಂದಿರೋದು ರಾಮನಗರ ಜಿಲ್ಲೆಯ ರಾಜಕೀಯ ಸುಲ್ತಾನ್ ಯಾರು ಅನ್ನೋ ಪ್ರತಿಷ್ಠೆಯ ಹೋರಾಟ ಕೂಡ. ರಾಮನಗರ ಹಾಗೆ ಕನಕಪುರ ಭಾಗ ಸಾಂಪ್ರದಾಯಿಕವಾಗಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ಕೇಂದ್ರ. ಇಲ್ಲಿ ದೇವೇಗೌಡರ ಕುಟುಂಬ ಹಾಗೆ ಡಿಕೆ ಸಹೋದರರ ನಡುವೆ ದಶಕಗಳ ರಾಜಕೀಯ ಹಗೆತನ ಇದೆ. ಇಲ್ಲಿ ರಾಜಕೀಯ ಆಯಾಮಗಳಲ್ಲಿ ಒಂದನೇ ಪಾಯಿಂಟ್ ಏನಂತಂದ್ರೆ, ಇತ್ತೀಚೆಗಷ್ಟೇ ನಡೆದ ಚನ್ನಪಟ್ಟಣ ಉಪಚುನಾವಣೆಯ ರಾಜಕೀಯ ಧ್ರುವೀಕರಣ ನಾವೆಲ್ಲ ನೋಡಿದೀವಿ. ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಸೇರಿದ ಮೇಲೆ ಆ ಭಾಗದಲ್ಲಿ ಕಾಂಗ್ರೆಸ್ ತನ್ನ ಹಿಡಿತ ಬಲಪಡಿಸಿಕೊಳ್ಳೋದಕ್ಕೆ ನೋಡ್ತಾ ಇದೆ. ಡಿಕೆಶಿ ಅವರಿಗೆ ರಾಮನಗರ ಜಿಲ್ಲೆಯಲ್ಲಿ HDK ಪ್ರಭಾವವನ್ನು ಸಂಪೂರ್ಣವಾಗಿ ಕುಗ್ಗಿಸಬೇಕಾಗಿದೆ. ಬಿಡದಿ ಟೌನ್ಶಿಪ್ ಮೂಲಕ ಬೃಹತ್ ಅಭಿವೃದ್ಧಿ ತಂದ ಮೇಲೆ ಆ ಕ್ರೆಡಿಟ್ ಅನ್ನ ತಾನು ಪಡ್ಕೊಳ್ಬಹುದು ಅನ್ನುವಂಥದ್ದು DK ಶಿವಕುಮಾರ್ ಅವರಿಗಿದೆ. ಇದು ಕೂಡ ಒಂದು ರಾಜಕೀಯ ತಂತ್ರ. ಹಾಗೆ ಒಕ್ಕಲಿಗ ಹೃದಯ ಭಾಗದ ಮೇಲಿನ ಹಿಡಿತ ಅನ್ನೋದು ಕೂಡ. HD ಕುಮಾರಸ್ವಾಮಿ ರಾಜಕೀಯ ಜನ್ಮಭೂಮಿಯಾದ ರಾಮನಗರವನ್ನ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ DK ಶಿವಕುಮಾರ್ ಈ ಯೋಜನೆ ಜಾರಿಗೊಳಿಸಿ ಯಶಸ್ವಿ ಆದ್ರೆ ರಾಮನಗರದ ರಾಜಕೀಯ ಕೀಲಿಕೈ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನೋ ಭೀತಿ JDS ಪಕ್ಷಕ್ಕಿದೆ. ಹಾಗಾಗಿನೇ ರೈತರ ಪರ ಹೋರಾಟದ ಮೂಲಕ DKಶಿ ಅವರ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಕುಮಾರಸ್ವಾಮಿ ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ಕೇವಲ ಇಬ್ಬರೂ ನಾಯಕರ ಜಗಳ ಅಲ್ಲ, ಭವಿಷ್ಯದಲ್ಲಿ ಹಳೆ ಮೈಸೂರು ಭಾಗದ ಒಕ್ಕಲಿಗ ವೋಟ್ ಬ್ಯಾಂಕ್ ಯಾರ ಕಡೆ ಇರಬೇಕು ಅನ್ನೋದನ್ನ ನಿರ್ಧರಿಸೋ ಅಸ್ತಿತ್ವದ ಹೋರಾಟ. ನಾಯಕರ ರಾಜಕೀಯ ಲೆಕ್ಕಾಚಾರ ಒಂದು ಕಡೆ ಆದರೆ ಬಿಡದಿಯ ನೆಲದ ಮೇಲಿರೋ ಸಾಮಾನ್ಯ ಜನರ ರೈತರ ಪರಿಸ್ಥಿತಿ ಏನಾಗಿದೆ? ಅಲ್ಲಿ ಎರಡು ರೀತಿಯ ಭಿನ್ನಾಭಿಪ್ರಾಯ ಇದೆ. ಒಂದು ವರ್ಗದ ರೈತರು ತೀವ್ರ ಆತಂಕದಲ್ಲಿದ್ದಾರೆ. ನಮಗೆ ಬೆಂಗಳೂರಿನ ಐಷಾರಾಮಿ ಸಂಸ್ಕೃತಿ ಬೇಡ, ನಮ್ಮ ಹಸಿರು ಹೊಲಗಳೇ ನಮಗೆ ಸಾಕು, ನಮಗೆ ಬರೋ ಪರಿಹಾರದ ಹಣ ಎಷ್ಟು ದಿನ ಇರುತ್ತೆ, ನಮ್ಮ ಮುಂದಿನ ಪೀಳಿಗೆಯ ಗತಿ ಏನು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಆದರೆ ಮತ್ತೊಂದು ಸಣ್ಣ ವರ್ಗದ ಯುವಕರು ಹಾಗೆ ಭೂಮಾಲೀಕರು ಆಶಾವಾದಿಗಳಾಗಿದ್ದಾರೆ. ಬೆಂಗಳೂರು IT ಹಬ್ಗಳು ಕೇವಲ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ವೈಟ್ ಫೀಲ್ಡ್ಗೆ ಸೀಮಿತ ಆಗಬಾರ್ದು, ನಮ್ಮ ಬಿಡದಿಗೂ ಮೆಟ್ರೋ ಬರಲಿ, ದೊಡ್ಡ ಕಂಪನಿಗಳು ಬರಲಿ, ನಮ್ಮ ಜಾಗಕ್ಕೂ ಕೋಟಿ ಕೋಟಿ ಬೆಲೆ ಬರಲಿ ಅನ್ನೋ ಆಸೆ ಕಣ್ಣಿನಿಂದ ನೋಡ್ತಿದ್ದಾರೆ. ಆದರೆ ಇವರೆಲ್ಲರ ಒಂದೇ ಒಂದು ಷರತ್ತು ಏನಂತಂದ್ರೆ, ಭೂಸ್ವಾಧೀನ ಪಾರದರ್ಶಕವಾಗಿರಬೇಕು, ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಪರಿಹಾರ ಸಿಗಬೇಕು, ಹಾಗೆ ಸ್ಥಳೀಯರಿಗೆ ಉದ್ಯೋಗದ ಗ್ಯಾರಂಟಿ ಕೊಡಬೇಕು ಅನ್ನೋದು. ಸೊ ಬಿಡದಿ ಟೌನ್ಶಿಪ್ ಯೋಜನೆ ಇವತ್ತು ರಾಜಕೀಯ ಕೆಸರೆರಚಾಟದ ಕೇಂದ್ರ ಬಿಂದು ಅಂತೂ ಆಗಿದೆ. ಒಂದ್ ಕಡೆ ರಾಜ್ಯದ ಆರ್ಥಿಕ ಪ್ರಗತಿ, ಬ್ರ್ಯಾಂಡ್ ಬೆಂಗಳೂರಿನ ವಿಸ್ತರಣೆಯ ಅನಿವಾರ್ಯತೆ, ಇನ್ನೊಂದು ಕಡೆ ಅನ್ನ ಕೊಡೋ ರೈತನ ಅಸ್ತಿತ್ವ ಮತ್ತು ಕೃಷಿ ಭೂಮಿಯ ರಕ್ಷಣೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು. ಇಲ್ಲಿ ರಾಜಕೀಯ ನಾಯಕರು ತಮ್ಮ ವೈಯಕ್ತಿಕ ಪ್ರತಿಷ್ಠೆ ಹಾಗೆ ವೋಟ್ ಬ್ಯಾಂಕ್ ಲೆಕ್ಕಾಚಾರಗಳನ್ನು ಬದಿಗಿಟ್ಟು ಯೋಚನೆ ಮಾಡಬೇಕಾಗಿರೋ ಟೈಮ್ ಆಗಿದೆ. ಯಾವುದೇ ಅಭಿವೃದ್ಧಿ ಯೋಜನೆ ಯಶಸ್ವಿ ಆಗಬೇಕು ಅಂದ್ರೆ ಅದು ರೈತರ ಕಣ್ಣೀರ ಮೇಲೆ ನಿರ್ಮಾಣ ಆಗಬಾರ್ದಲ್ವಾ? ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ನ್ಯಾಯಯುತವಾದ ಪಾಲು ಕೊಟ್ಟು ಪರಿಸರವನ್ನ ಸಮತೋಲನದಲ್ಲಿ ಇಟ್ಕೊಂಡು ಮುನ್ನಡೆದ್ರೆ ಮಾತ್ರ ಬಿಡದಿ ನಿಜವಾದ ಸ್ಮಾರ್ಟ್ ಟೌನ್ಶಿಪ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹಾಗೆ ವಿಶೇಷವಾಗಿ ಈ ಹೋರಾಟವನ್ನ ಸರಿಯಾಗಿ ಬಳಸ್ಕೊಂಡ್ರೆ HD ಕುಮಾರಸ್ವಾಮಿ ಅವರಿಗೆ ತಮ್ಮ ಮುಂದಿನ ರಾಜಕೀಯ ಹಾದಿಯಲ್ಲಿ ಭಾರಿ ಲಾಭ ಸಿಗೋ ಸಾಧ್ಯತೆಗಳಂತೂ ಇದೆ. ಈ ರಾಜಕೀಯ ಗೇಮ್ ಪ್ಲಾನ್ನ ಒಳನೋಟವನ್ನ ನಾವು ಈ ರೀತಿ ವಿಶ್ಲೇಷಣೆ ಮಾಡಬಹುದು. ಒಂದು, ಕುಮಾರಸ್ವಾಮಿ ಅವರಿಗೆ ಈ ಹೋರಾಟ ತಂದುಕೊಡಬಹುದಾದಂಥ ರಾಜಕೀಯ ಲಾಭಗಳು ಅಂದ್ರೆ ಮಣ್ಣಿನ ಮಗ ಮತ್ತು ರೈತ ನಾಯಕನ ಕಾರ್ಡ್ ಮರುಸ್ಥಾಪನೆ ಮಾಡಿದ ಹಾಗೆ. JDS ಪಕ್ಷದ ಮೂಲ ಶಕ್ತಿಯೇ ರೈತರು ಮತ್ತು ಗ್ರಾಮೀಣ ಮತದಾರರು. DK ಶಿವಕುಮಾರ್ ಅವರು ಟೌನ್ಶಿಪ್ ಮಾಡೋದಕ್ಕೆ ಹೊರಟಾಗ ಕುಮಾರಸ್ವಾಮಿ ಅವರು ರೈತರ ಭೂಮಿ ಉಳಿಸೋದಕ್ಕೆ ಪ್ರಾಣ ಕೊಡಲು ಸಿದ್ಧ ಅಂತ ಬೀದಿಗಿಳಿದ್ರೆ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ಕಳೆದು ಹೋಗ್ತಾ ಇರೋ ಅಪ್ಪಟ ರೈತ ನಾಯಕ ಅನ್ನೋ ಇಮೇಜ್ ಮತ್ತೆ ಗಟ್ಟಿಯಾಗುತ್ತೆ. ಪ್ರಾದೇಶಿಕ ಅಸ್ತಿತ್ವದ ಉಳಿವು ಅಂತ ಬಂದಾಗ ಕಾಂಗ್ರೆಸ್ ಪಕ್ಷ ಇತ್ತೀಚಿನ ಚುನಾವಣೆಗಳಲ್ಲಿ ಒಕ್ಕಲಿಗ ಬೆಲ್ಟ್ ಒಳಗೆ ನುಗ್ಗಿ ಬರ್ತಾ ಇರುವುದರಿಂದ JDS ತನ್ನ ಭದ್ರಕೋಟೆಯನ್ನ ಕಳೆದುಕೊಳ್ಳೋ ಭೀತಿಯಲ್ಲಿದೆ. ಈ ಬಿಡದಿ ಭೂಸ್ವಾಧೀನ ವಿರೋಧಿ ಹೋರಾಟ JDS ಪಾಲಿಗೆ ಸತ್ತ ಜಿಂಕೆಗೆ ಜೀವ ಬಂದ ಹಾಗೆ. ರೈತರನ್ನ ಸಂಘಟಿಸುವ ಮೂಲಕ ಪ್ರಾದೇಶಿಕ ಪಕ್ಷವಾದ JDS ಅನ್ನ ಕೆಳಮಟ್ಟದಿಂದ ಮತ್ತೆ ಬಲಪಡಿಸೋದಕ್ಕೆ HDKಗೆ ಇದು ಅತ್ಯುತ್ತಮ ಅವಕಾಶ. ಇನ್ನು ಕೇಂದ್ರ ಸಚಿವರಾಗಿ ಡಬಲ್ ಇಂಪ್ಯಾಕ್ಟ್ ಸಿಕ್ಕ ಹಾಗೆ. ಕುಮಾರಸ್ವಾಮಿ ಅವರು ಈಗ ಕೇವಲ ರಾಜ್ಯದ ನಾಯಕ ಮಾತ್ರ ಅಲ್ಲ, ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಕೇಂದ್ರದ ಅಧಿಕಾರವನ್ನು ಬಳಸಿಕೊಂಡು ರಾಜ್ಯ ಸರ್ಕಾರದ ಈ ಯೋಜನೆಯ ವಿರುದ್ಧ ಪರಿಸರ ಅಥವಾ ಇನ್ಯಾವುದೇ ತಾಂತ್ರಿಕ ಕಾರಣಗಳನ್ನು ಮುಂದಿಟ್ಟು ಕಾನೂನು ಸಮರ ಸಾರಬಹುದು. ಇದು ಅವರ ರಾಜಕೀಯ ತೂಕವನ್ನ ದೆಹಲಿ ಮತ್ತು ಕರ್ನಾಟಕ ಎರಡೂ ಕಡೆ ಜಾಸ್ತಿ ಮಾಡುತ್ತೆ. ಇನ್ನು DK ಶಿವಕುಮಾರ್ ಪಾಲಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ. ಯಾಕೆ ಅಂದ್ರೆ ಒಕ್ಕಲಿಗ ಏಕಚಕ್ರಾಧಿಪತ್ಯದ ಕನಸು ಕಾಣ್ತಿದ್ದಾರೆ. DK ಶಿವಕುಮಾರ್ ಈಗೇನೋ ಮುಖ್ಯಮಂತ್ರಿ ಆಗಿದ್ದಾರೆ, ಆದರೂ ದೂರಕ್ಕೆ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ಮುಂದಿನ ಅವಧಿಗೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಬರಬೇಕು, ಮತ್ತೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ.
ಅದಕ್ಕೆ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರ ಕುಟುಂಬದ ಹಿಡಿತವನ್ನ ಸಂಪೂರ್ಣವಾಗಿ ಮುರಿಯಲೇಬೇಕಾಗಿದೆ. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಪ್ರದರ್ಶನ ಅಂತ ಬಿಡದಿಯನ್ನ ಬೆಂಗಳೂರಿನ ಭಾಗವನ್ನ ಹಾಕಿಸಿ ಅಲ್ಲಿ ಮೆಗಾ ಟೌನ್ಶಿಪ್ ನಿರ್ಮಾಣ ಮಾಡಿದ್ರೆ ನಾನು ನವ ಬೆಂಗಳೂರಿನ ಶಿಲ್ಪಿ ಅಂತ ಇತಿಹಾಸದಲ್ಲಿ ಹೆಸರು ದಾಖಲಿಸಬಹುದು ಅನ್ನೋದು ಡಿಕೆಶಿ ಲೆಕ್ಕಾಚಾರ. ಹೀಗಾಗಿ ಅವರು ಸುಲಭವಾಗಿ ಹಿಂದೆ ಸರಿಯೋ ನಾಯಕ ಅಲ್ಲ. ಸೊ ಈ ಹೋರಾಟ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಮರುಜನ್ಮ, ಹಾಗೆ ತಮ್ಮ ಕೋಟೆಯನ್ನ ಉಳಿಸ್ಕೊಳ್ಳೋ ಹಾದಿಯಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ HDK ಕೋಟೆಯನ್ನ ಧ್ವಂಸ ಮಾಡಿ ಸುಲ್ತಾನ್ ಆಗೋ ಹಾದಿ. ಅಂತಿಮವಾಗಿ ಯಾರು ರೈತರ ಮತ್ತು ಸಾರ್ವಜನಿಕರ ವಿಶ್ವಾಸ ಗಳಿಸ್ತಾರೋ ಅವರಿಗೆ ಮುಂದಿನ ವಿಧಾನಸಭಾ ಚುನಾವಣೆಯ ಹಾದಿ ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಯೋಜನೆಯನ್ನ ಯಾವ ರೀತಿ ಜಾರಿಗೆ ತರ್ತಾರೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಯಾವ ರೀತಿ ಕಾನೂನಾತ್ಮಕ ಹೋರಾಟ ರೂಪಿಸ್ತಾರೆ, ಈ ಬಿಡದಿ ಸಮರ ಯಾರ ರಾಜಕೀಯ ಭವಿಷ್ಯವನ್ನ ಉಜ್ವಲಗೊಳಿಸುತ್ತೆ, ಇದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.